ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 8ನೇ ತರಗತಿಯ ಅಧ್ಯಾಯ 3 ಚತುರ್ಭುಜಗಳ ಪರಿಚಯ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಎಕ್ಸಸೈಸ್ 3.2 ಅಲ್ಲಿ ಮೊದಲನೇ ಮೇನ್ ಕ್ವಶನನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು ಈ ಒಂದು ಎಕ್ಸಸೈಸ್ಗೆ ಸಂಬಂಧಿಸಿದ ಹಾಗೆ ಮುಂದುವರೆದ ಪ್ರಶ್ನೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ಚಾಪ್ಟರು TET ಎಕ್ಸಾಮ್, GPSTR ಎಕ್ಸಾಮ್, HSTR ಎಕ್ಸಾಮ್ ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಈ ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಕೇಳ್ಬೋದು. 2 ಅಂಕದ ಪ್ರಶ್ನೆಗಳಿಗೂ ಕೂಡ ಈ ಒಂದು ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಅದಕ್ಕಾಗಿ ತುಂಬಾ ಇಂಪಾರ್ಟೆಂಟ್. ಕ್ಲಾಸ್ ಮಾಡೋಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2ನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗೆ ತಿಳಿಸಿರುವ ಸಂಖ್ಯೆಯ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳಲ್ಲಿ ಪ್ರತಿ ಹೊರಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಬಾಹುಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 9 ಬಾಹುಗಳನ್ನು ಹೊಂದಿರುವಂಥ ಒಂದು ಬಹುಭುಜದ ಹೊರಕೋನದ ಅಳತೆಯನ್ನು ಕಂಡುಹಿಡಿಯಿರಿ. 2ನೇದು 15 ಬಾಹುಗಳನ್ನು ಹೊಂದಿರುವಂತಹ ಒಂದು ಬಹುಭುಜಾಕೃತಿಯ ಹೊರಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನಾವೀಗ ನೋಡೋಣ. ಮೊದಲನೇದಾಗಿ 2ನೇ ಪ್ರಶ್ನೆಯ ಮೊದಲನೇ ಪ್ರಶ್ನೆಯ ಒಂದು ಪರಿಹಾರವನ್ನು ನೋಡೋಣ. 9 ಬಾಹುಗಳನ್ನು ಹೊಂದಿರುವಂಥದ್ದು 9 ಬಾಹುಗಳನ್ನು ಹೊಂದಿರುವಂಥ ಒಂದು ಬಹುಭುಜದ ಅಳತೆಯನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಯಮಿತ ಬಹುಭುಜದ ಕೋನಗಳ ಮೊತ್ತ. ಒಂದು ನಿಯಮಿತ ಬಹುಭುಜಾಕೃತಿಯ ಕೋನಗಳ ಮೊತ್ತ. ಬಹುಭುಜಾಕೃತಿಯ ಕೋನಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ ಅಂತಂದರೆ n-2 ಇಂಟು ಬ್ರ್ಯಾಕೆಟ್ 180 n-2 ಇಂಟು ಬ್ರ್ಯಾಕೆಟ್ 180 ಎನ್ನುವಂಥದ್ದು ಸೂತ್ರ ಇದೆ. ನಿಯಮಿತ ಬಹುಭುಜಾಕೃತಿಯ ಕೋನಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಇದಾಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಎಕ್ಸಾಮ್ ಪರ್ಪಸ್ಗೆ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಏನನ್ನು ಮಾಡಬೇಕು, n-2 ಇಂಟು ಬ್ರ್ಯಾಕೆಟ್ 180. ಇವಾಗ ಎಷ್ಟು ಬಾಹುಗಳನ್ನು ಕೊಟ್ಟಿದ್ದಾರೆ? 9 ಬಾಹುಗಳನ್ನು ಕೊಟ್ಟಿದ್ದಾರೆ. 9 - 2 ಇಂಟು ಬ್ರ್ಯಾಕೆಟ್ 180. 9 - 2 7 ಇಂಟು 180. 7 ಇಂಟು 180 ಅಂದಾಗ 1260. ಅಂದರೆ ಇದು ನಿಯಮಿತ ಬಹುಭುಜಾಕೃತಿಯ ಕೋನಗಳ ಮೊತ್ತ ಎಷ್ಟಿದೆ ಅಂದರೆ 1260 ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ. ನಮಗೆ ಈಗ ಬೇಕಾಗಿರುವಂಥದ್ದು ಏನು ಅಂದರೆ ಪ್ರತಿ ಒಳಕೋನದ ಮೊತ್ತ ಬೇಕಾಗಿದೆ. ಪ್ರತಿ ಒಳಕೋನದ ಮೊತ್ತ. ಮೊದಲನೇದಾಗಿ ನಾವೀಗ ಏನು ಕಂಡುಹಿಡ್ಕೋಬೇಕಾಗಿದೆ, ಪ್ರತಿ ಒಳಕೋನ ಎಷ್ಟಿದೆ. ಈ ಒಂದು ಬಹುಭುಜಾಕೃತಿ 9 ಬಾಹುಗಳನ್ನು ಹೊಂದಿರುವಂಥ ಬಹುಭುಜಾಕೃತಿಯ ಪ್ರತಿ ಒಳಕೋನ ಎಷ್ಟಿದೆ ಅಂತ ನಾವು ಕಂಡುಹಿಡ್ಕೋಬೇಕು. ಅದಕ್ಕೆ ಸೂತ್ರ ಏನಿದೆ ಅಂದರೆ ಪ್ರತಿ ಒಳಕೋನ ಅಂದರೆ ಪ್ರತಿಯೊಂದು ಒಳಕೋನ ಪ್ರತಿಯೊಂದು ಒಳಕೋನಗಳ ಮೊತ್ತ ಡಿವೈಡೆಡ್ ಬೈ ಬಾಹುಗಳ ಸಂಖ್ಯೆ. ಮೊತ್ತ ಎಷ್ಟು ಸಿಕ್ಕಿದೆ? 1260 ಅಂತ ಸಿಕ್ಕಿದೆ. ಡಿವೈಡೆಡ್ ಬೈ ಬಾಹುಗಳ ಸಂಖ್ಯೆ 9 ಇದೆ. ಹಾಗಾದರೆ 1260 ಡಿವೈಡ್ಸ್ 9 ಅಂದಾಗ ಅದು 140 ಡಿಗ್ರಿ ಸಿಗ್ತಾ ಇದೆ. ಅಂದರೆ ಇದು ಒಂದು ನಿಯಮಿತ ಬಹುಭುಜಾಕೃತಿಯ ಒಳಕೋನ ಆಗಿದೆ. ಅಂದರೆ 9 ಬಾಹುಗಳನ್ನು ಹೊಂದಿರುವಂಥ ನಿಯಮಿತ ಬಹುಭುಜಾಕೃತಿಯ ನಿಯಮಿತ ಬಹುಭುಜಾಕೃತಿ ಅಂತ ಯಾವುದಕ್ಕೆ ಕರಿತೀವಿ ಅಂದರೆ ಈ ಒಂದು ಆಕೃತಿಯ ಪ್ರತಿಯೊಂದು ಕೋನ ಕೂಡ ಸಮನಾಗಿರ್ತದೆ, ಪ್ರತಿಯೊಂದು ಬಾಹು ಕೂಡ ಸಮನಾಗಿರ್ತದೆ. ಅಂದರೆ 9 ಬಾಹುಗಳನ್ನು ಹೊಂದಿರುವಂಥ ಬಹುಭುಜಾಕೃತಿಯ ಒಳಗಿನ ಕೋನ ಅದು 140 ಡಿಗ್ರಿ ಆಗಿರುತ್ತೆ.
ಹಾಗಾದರೆ ಪ್ರತಿ ಹೊರಕೋನದ ಅಳತೆ ಎಷ್ಟಾಗಿರುತ್ತೆ ಅಂತ ನಾವು ನೋಡೋದಾದರೆ, ಇವಾಗ ಒಳಕೋನದ ಅಳತೆ 140 ಆಗಿದೆ. ಹೊರಕೋನದ ಅಳತೆ ಇವಾಗ ಒಂದು ನಿಯಮಿತ ಬಹುಭುಜಾಕೃತಿಯ ಹೊರಕೋನ ಪ್ಲಸ್ ಒಳಕೋನ ಎರಡನ್ನೂ ಕೂಡಿದಾಗ ಅದು 180 ಡಿಗ್ರಿಗೆ ಸಮನಾಗಿರ್ತದೆ. ಹಾಗಾದರೆ ಪ್ರತಿ ಹೊರಕೋನದ ಅಳತೆ ಇಸ್ ಈಕ್ವಲ್ ಟು 180 ಮೈನಸ್ 140 ಅಂದಾಗ ಅದು 40 ಡಿಗ್ರಿ. 9 ಬಾಹುಗಳನ್ನು ಹೊಂದಿರುವಂಥ ಒಂದು ನಿಯಮಿತ ಬಹುಭುಜಾಕೃತಿಯ ಹೊರಕೋನದ ಅಳತೆ 40 ಡಿಗ್ರಿ ಆಗಿರುತ್ತೆ. ಒಳಕೋನದ ಅಳತೆ 140 ಡಿಗ್ರಿ ಆಗಿರುತ್ತದೆ. ಈ ರೀತಿಯಾಗಿ ನಾವು ಇದನ್ನು ಸಾಲ್ವ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟು ಈ ಒಂದು ಎರಡನೇ ಪ್ರಶ್ನೆಯಲ್ಲಿ ಎರಡನೇ ಒಂದು ಪ್ರಶ್ನೆ ಬಿ ಕ್ವಶನ್ ಏನಿದೆ, 15 ಬಾಹುಗಳನ್ನು ಹೊಂದಿರುವಂಥ ಒಂದು ನಿಯಮಿತ ಬಹುಭುಜಾಕೃತಿ. ಹಾಗಾದರೆ ಈ ಒಂದು ನಿಯಮಿತ ಬಹುಭುಜದ ಹೊರಕೋನದ ಮೊತ್ತ ಎಷ್ಟು ಡಿಗ್ರಿಗೆ ಸಮನಾಗಿರುತ್ತೆ? 360 ಡಿಗ್ರಿಗೆ ಸಮನಾಗಿರುತ್ತೆ. ನಿಯಮಿತ ಬಹುಭುಜದ ಹೊರಕೋನದ ಮೊತ್ತ, ಯಾವುದೇ ಒಂದು ನಿಯಮಿತ ಬಹುಭುಜದ ಹೊರಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತದೆ. ಹಾಗಾದರೆ ಪ್ರತಿ ಒಳಕೋನದ ಅಳತೆ ನಾನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು? ಪ್ರತಿ ಒಳಕೋನದ ಅಳತೆ ಈಸ್ ಈಕ್ವಲ್ ಟು ಪ್ರತಿ ಒಳಕೋನದ ಮೊತ್ತ ಡಿವೈಡೆಡ್ ಬೈ ಬಾಹುಗಳ ಸಂಖ್ಯೆ. ಹಾಗಾದರೆ ನಿಯಮಿತ ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ 360 ಡಿವೈಡೆಡ್ ಬೈ ಬಾಹುಗಳ ಸಂಖ್ಯೆ ಎಷ್ಟಿದೆ? 15 ಅಂತ ಇದೆ. 15 360 ಡಿವೈಡೆಡ್ ಬೈ 15 ಅಂದಾಗ ಅದು 24 ಡಿಗ್ರಿ ಆಗಿರುತ್ತದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 24 ಡಿಗ್ರಿ. ಓಕೆ ಫ್ರೆಂಡ್ಸ್, ಎರಡನೇ ಪ್ರಶ್ನೆಯ ಪರಿಹಾರವನ್ನು ನೋಡಿದ್ವಿ. ಪ್ರತಿ ಹೊರಕೋನದ ಅಳತೆಯನ್ನು ಕಂಡುಹಿಡಿಯಿರಿ. 9 ಬಾಹುಗಳನ್ನು ಹೊಂದಿರುವಂಥ ಹೊರಕೋನದ ಅಳತೆ ಎಷ್ಟಿರುತ್ತೆ ಅಂದರೆ ಅದು 40 ಡಿಗ್ರಿ ಆಗಿರುತ್ತದೆ. 15 ಬಾಹುಗಳನ್ನು ಹೊಂದಿರುವಂಥ ಒಂದು ನಿಯಮಿತ ಬಹುಭುಜಾಕೃತಿಯ ಹೊರಕೋನದ ಅಳತೆ ಅದು 24 ಡಿಗ್ರಿ ಆಗಿರುತ್ತದೆ. ಇವಾಗ ಕೆಲವೊಂದು ಪ್ರಶ್ನೆಗಳನ್ನು ಈ ರೀತಿಯಾಗಿ ಕೂಡ ಕೇಳ್ಬೋದು. ಒಂದು ಬಹುಭುಜಾಕೃತಿಯ ಹೊರಕೋನದ ಅಳತೆ 40 ಡಿಗ್ರಿ ಆದರೆ ಒಳಕೋನದ ಅಳತೆ ಎಷ್ಟಾಗಿರುತ್ತೆ? 40ಕ್ಕೆ ನಾವು ಎಷ್ಟನ್ನು ಕೂಡಿದಾಗ 180 ಡಿಗ್ರಿ ಆಗುತ್ತೆ? 140 ಕೂಡಿದಾಗ. ಅದೇ ರೀತಿಯಾಗಿ 15 ಬಾಹುಗಳನ್ನು ಹೊಂದಿರುವಂಥ ಹೊರಕೋನದ ಅಳತೆ 24 ಆದರೆ ಅದರ ಒಳಕೋನ ಎಷ್ಟಾಗಿರುತ್ತೆ ಅಂತ ಕೂಡ ಕೇಳಬಹುದು. 24ಕ್ಕೆ ಎಷ್ಟನ್ನು ಕೂಡಿದಾಗ ಅದು 180 ಡಿಗ್ರಿಗೆ ಸಮನಾಗಿರುತ್ತದೆ. 180 ಮೈನಸ್ 24 ಅಂತ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ 156. 15 ಬಾಹುಗಳನ್ನು ಹೊಂದಿರುವಂಥ ಒಂದು ನಿಯಮಿತ ಬಹುಭುಜಾಕೃತ ಒಳಕೋನಗಳ ಮೊತ್ತ 150 ಡಿಗ್ರಿ ಆಗಿರುತ್ತದೆ. ಓಕೆ, ಇವಾಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ. ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆ 24 ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಒಂದು ನಿಯಮಿತ ಬಹುಭುಜಾಕೃತಿಯ ಪ್ರತಿ ಹೊರಕೋನದ ಅಳತೆ 24 ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಎರಡನೇ ಪ್ರಶ್ನೆಯಲ್ಲಿ ನಾವು ಈಗ ಏನು ಸಾಲ್ವ್ ಮಾಡಿದ್ವಿ ಅದೇ ಪ್ರಶ್ನೆಯ ಒಂದು ಏನಿದೆ ಉಲ್ಟಾ ಫಾರ್ಮ್ ಆಗಿದೆ. ಅಂದರೆ 15 ಬಾಹುಗಳನ್ನು ಹೊಂದಿರುವಂಥ ಒಂದು ನಿಯಮಿತ ಬಹುಭುಜಾಕೃತಿಯ ಹೊರಕೋನದ ಅಳತೆ ಎಷ್ಟಾಗಿತ್ತು? 24 ಡಿಗ್ರಿ ಆಗಿತ್ತು. ಇದೇ ಪ್ರಶ್ನೆಯನ್ನು ಮೂರನೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆ 24 ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನಾವೀಗ ನಮಗೆ ಗೊತ್ತಿದೆ, ಇದನ್ನು ಸಾಲ್ವ್ ಮಾಡಿದ್ವಿ. ನೇರವಾಗಿ 15 ಅಂತ ಹೇಳ್ತೀವಿ. ಆದರೆ ನಮಗಿದು ಗೊತ್ತಿಲ್ಲದೆ ಇದ್ದಾಗ ಯಾವ ರೀತಿಯಾಗಿ ಇದನ್ನು ನಾವು ಸಾಲ್ವ್ ಮಾಡ್ಬೋದು ಅಂತ ಇವಾಗ ನೋಡೋಣ.
ಓಕೆ, ಇವಾಗ ಮೂರನೇ ಪ್ರಶ್ನೆಯ ಪರಿಹಾರವನ್ನು ನೋಡೋಣ. ಮೂರನೇ ಪ್ರಶ್ನೆಯ ಪರಿಹಾರ ಈ ರೀತಿಯಾಗಿದೆ. ಥರ್ಡ್ ಒನ್, ಬಾಹುಗಳ ಸಂಖ್ಯೆ n ಆಗಿರಲಿ. ಹೊರಗಿನ ಕೋನ ಅಥವಾ ಬಾಹ್ಯ ಕೋನ ಯಾವುದೇ ಒಂದು ನಿಯಮಿತ ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ ಎಷ್ಟಾಗಿರುತ್ತೆ? ಹೊರಕೋನಗಳ ಮೊತ್ತ ಅದು 360 ಡಿಗ್ರಿಗೆ ಸಮನಾಗಿರುತ್ತೆ. ಹಾಗಾದರೆ ನಮಗೆ ಬೇಕಾಗಿರುವಂಥದ್ದೇನು? ಬಾಹುಗಳ ಸಂಖ್ಯೆ. ಬಾಹುಗಳ ಸಂಖ್ಯೆ ಈಸ್ ಈಕ್ವಲ್ ಟು ಹೊರಕೋನದ ಮೊತ್ತ ಡಿವೈಡೆಡ್ ಬೈ ಪ್ರತಿ ಒಳಕೋನದ ಅಳತೆ. ಹೊರಕೋನಗಳ ಮೊತ್ತ ಗೊತ್ತಿದೆ, 360 ಡಿಗ್ರಿಗೆ ಸಮನಾಗಿರುತ್ತದೆ. ಪ್ರತಿಯೊಂದು ನಿಯಮಿತ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತದೆ. ಡಿವೈಡೆಡ್ ಬೈ ನಮಗೆ ಒಳಕೋನದ ಅಳತೆಯನ್ನು ಕೊಟ್ಟಿದ್ದಾರೆ 24 ಡಿಗ್ರಿ. 360 ಡಿವೈಡೆಡ್ ಬೈ 24 ಅಂತ ಮಾಡಿದಾಗ ನಮಗೆ ಬರುವಂಥ ಆನ್ಸರ್ ಏನಾಗಿರುತ್ತೆ? ಅದು 24ರಿಂದ 360 ಡಿಗ್ರಿಗೆ ಭಾಗಿಸಿದಾಗ ಬರುವಂಥ ಆನ್ಸರ್ ಏನಾಗಿದೆ? 15 ಆಗಿದೆ. ಓಕೆ, ಇವಾಗ ಒಂದು ನಿಯಮಿತ ಬಹುಭುಜಾಕೃತಿಯ ಒಳಕೋನದ ಅಳತೆ 24 ಆಗಿದ್ದಾಗ ಆ ಒಂದು ನಿಯಮಿತ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ 15 ಆಗಿರುತ್ತೆ. ನಾಲ್ಕನೇ ಪ್ರಶ್ನೆ, ಒಂದು ನಿಯಮಿತ ಬಹುಭುಜದ ಪ್ರತಿ ಒಳಕೋನದ ಅಳತೆ 165 ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಓಕೆ, ಇಲ್ಲಿ ಒಂದು ಪ್ರತಿ ಒಳಕೋನದ ಅಳತೆಯನ್ನು ಕೊಟ್ಟಿರುವಾಗ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಒಳಕೋನದ ಅಳತೆಯನ್ನು ಕೊಟ್ಟಿದ್ದಾರೆ. ಹೊರಕೋನದ ಅಳತೆಯನ್ನು ಯಾವ ರೀತಿಯಾಗಿ ನಾವು ಕಂಡುಹಿಡ್ಕೋಬೇಕು ಅಂದಾಗ ನಾಲ್ಕನೇ ಪ್ರಶ್ನೆಯ ಪರಿಹಾರವನ್ನು ನೋಡೋಣ. ಈ ರೀತಿಯಾಗಿದೆ. ಬಾಹುಗಳ ಸಂಖ್ಯೆ n ಆಗಿರಲಿ. ಬಾಹುಗಳ ಸಂಖ್ಯೆ n ಆಗಿರಲಿ. ನೆಕ್ಸ್ಟ್ ಬಾಹ್ಯ ಕೋನ, ನಾವೀಗ ಆಂತರಿಕ ಕೋನವನ್ನು ಕೊಟ್ಟಿದ್ದಾರೆ. ಬಾಹ್ಯ ಕೋನವನ್ನು ನೋಡೋದಾದರೆ ಬಾಹ್ಯ ಕೋನ ಇಸ್ ಈಕ್ವಲ್ಸ್ ಟು 180 ಮೈನಸ್ 165 ಅಂದಾಗ ಅದು 15 ಡಿಗ್ರಿ ಆಗಿರುತ್ತದೆ. ನಮಗೆ ಬೇಕಾಗಿರುವಂಥದ್ದು ಬಾಹುಗಳ ಸಂಖ್ಯೆ. ಬಾಹುಗಳ ಸಂಖ್ಯೆ ಇಸ್ ಈಕ್ವಲ್ ಟು ಒಟ್ಟು ಬಾಹ್ಯ ಕೋನದ ಮೊತ್ತ. ನಿಯಮಿತ ಬಹುಭುಜಾಕೃತಿಯ ಒಟ್ಟು ಬಾಹ್ಯ ಕೋನದ ಅಳತೆ ಎಷ್ಟಾಗಿರುತ್ತೆ? 360 ಡಿಗ್ರಿಗೆ ಸಮನಾಗಿರುತ್ತದೆ. ಒಟ್ಟು ಬಾಹ್ಯ ಕೋನದ ಮೊತ್ತ 360. ಪ್ರತಿ ಆಂತರಿಕ ಕೋನವನ್ನು ಕೊಟ್ಟಿದ್ದಾರೆ. ಅಂದರೆ ನಾವೀಗ ಕಂಡುಹಿಡ್ಕೊಂಡ್ವಿ ಏನಂತ. ಆಂತರಿಕ ಕೋನವನ್ನು ಕೊಟ್ಟಿದ್ದಾರೆ 165 ಡಿಗ್ರಿ ಅಂತ. ಬಾಹ್ಯ ಕೋನ ಅಂತ ಅಂದಾಗ ಅದು 15 ಡಿಗ್ರಿ ಅಂತ ನೋಡಿದ್ವಿ. ನಿಯಮಿತ ಬಹುಭುಜಾಕೃತಿಯ ಒಟ್ಟು ಬಾಹ್ಯ ಕೋನದ ಮೊತ್ತ ಡಿವೈಡೆಡ್ ಬೈ ಪ್ರತಿ ಆಂತರಿಕ ಕೋನ ಎಷ್ಟಾಗಿದೆ? 15 ಡಿಗ್ರಿ ಆಗಿದೆ. 360 ಡಿವೈಡೆಡ್ ಬೈ 15 ಅಂತ ಮಾಡಿದಾಗ ನಮಗೆ 24 ಬರುತ್ತೆ. ನಿಯಮಿತ ಬಹುಭುಜದ ಬಾಹುಗಳ ಸಂಖ್ಯೆ ಅದು 24 ಆಗಿರುತ್ತದೆ. ಈ ರೀತಿಯಾಗಿ ಫೈನಲ್ ಆಗಿ ಸ್ಟೇಟ್ಮೆಂಟನ್ನು ಬರಿಬೇಕಾಗ್ತದೆ. ನಿಯಮಿತ ಬಹುಭುಜದ ಬಾಹುಗಳ ಸಂಖ್ಯೆ 24 ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅದು ಐದನೇ ಪ್ರಶ್ನೆ. ಈ ರೀತಿಯಾಗಿ ಪ್ರತಿ ಹೊರಕೋನದ ಅಳತೆ 22 ಡಿಗ್ರಿ ಇರುವಂತೆ ಒಂದು ನಿಯಮಿತ ಬಹುಭುಜವನ್ನು ಪಡೆಯಲು ಸಾಧ್ಯವೇ? ಇಲ್ಲದಿದ್ದರೆ ಅದು ಒಳಕೋನದ ಅಳತೆಯಾಗಿರುವ ನಿಯಮಿತ ಬಹುಭುಜವಾಗಲು ಸಾಧ್ಯವೇ ಮತ್ತು ಏಕೆ ಅಂತ ಪ್ರಶ್ನೆ ಇದೆ. ಓಕೆ, ಇವಾಗ ಪ್ರತಿ ಹೊರಕೋನದ ಅಳತೆ 22 ಡಿಗ್ರಿ ಇರುವಂತೆ ಒಂದು ನಿಯಮಿತ ಬಹುಭುಜವನ್ನು ಪಡೆಯಲು ಸಾಧ್ಯವೇ ಅಂತ ಕೇಳ್ತಾ ಇದ್ದಾರೆ. ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಅಂತಂದರೆ 22 ಡಿಗ್ರಿ 360 ಡಿಗ್ರಿಯನ್ನು ಭಾಗಿಸೋದಿಲ್ಲ. ಅಂದರೆ ಇವಾಗ ಪ್ರತಿ ಹೊರಕೋನದ ಅಳತೆ 22 ಡಿಗ್ರಿ ಅಂತ ಆದರೆ ಪ್ರತಿ ಹೊರಕೋನದ ಅಳತೆ ಹೊರಕೋನದ ಅಳತೆ
360 ಡಿಗ್ರಿಗೆ ಸಮನಾಗಿರುತ್ತೆ. ಹಾಗಾದರೆ 360 ಡಿಗ್ರಿ ಡಿವೈಡೆಡ್ ಬೈ 22 ಅಂತ ನಾವು ಮಾಡ್ತಾ ಹೋದಾಗ ಇದು ಭಾಗ ಹೋಗುವುದಿಲ್ಲ. ಆದ್ದರಿಂದ ಪ್ರತಿ ಒಳಕೋನದ ಅಳತೆಯಾಗಲು ನಿಯಮಿತ ಬಹುಭುಜಾಕೃತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದರೆ ಇಲ್ಲ ಅಂತ ಬರಿಬೇಕು. ಯಾಕಂದರೆ 22ರಿಂದ 360 ಭಾಗ ಹೋಗುವುದಿಲ್ಲ. ಆದ್ದರಿಂದ ಇದು ಒಂದು ನಿಯಮಿತ ಬಹುಭುಜ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ 6ನೇ ಪ್ರಶ್ನೆ. 6ನೇ ಪ್ರಶ್ನೆಯನ್ನು ನಾವು ನೋಡಿದಾಗ ಈ ರೀತಿಯಾಗಿದೆ. ಮೊದಲನೇದಾಗಿ ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಕನಿಷ್ಠ ಒಳಕೋನದ ಅಳತೆ ಎಷ್ಟು ಮತ್ತು ಏಕೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಒಂದು ನಿಯಮಿತ ಬಹುಭುಜ ಅಂತ ಹೇಳೋದಾದರೆ ಪ್ರತಿಯೊಂದು ಬಾಹು ಸಮನಾಗಿರಬೇಕು, ಪ್ರತಿಯೊಂದು ಕೋನದ ಅಳತೆ ಕೂಡ ಏನಾಗಿರಬೇಕು, ಸಮನಾಗಿರಬೇಕು. ಅಂದರೆ ಮಾತ್ರ ಅದಕ್ಕೆ ನಾವೇನಂತ ಕರಿತೀವಿ, ನಿಯಮಿತ ಬಹುಭುಜ ಅಂಥೇಳಿ ಕರಿತೀವಿ. ಹಾಗಾದರೆ ಇಲ್ಲಿ ಪ್ರಶ್ನೆ ಏನನ್ನು ಕೇಳಿದ್ದಾರೆ, ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಕನಿಷ್ಠ ಒಳಕೋನದ ಅಳತೆಯನ್ನು ಕೇಳ್ತಾ ಇದ್ದಾರೆ. ಕನಿಷ್ಠ ಒಳಕೋನದ ಅಳತೆ ಅಂತ ಕೇಳಿದಾಗ ನಾವು ಅದನ್ನು ಆನ್ಸರ್ ಏನಂತ ಹೇಳ್ಬೋದಪ್ಪ ಅಂದರೆ, ಒಂದು ಸಮಬಾಹು ತ್ರಿಭುಜ ಏನಾಗಿರುತ್ತೆ ಅಂದರೆ ಅತ್ಯಂತ ಕನಿಷ್ಠ ಒಳಕೋನದ ಅಳತೆಯನ್ನು ಹೊಂದಿರುತ್ತದೆ. ಯಾಕಂತಂದರೆ ಇಲ್ಲಿ 60 ಡಿಗ್ರಿಯನ್ನು ಹೊಂದಿರುವಂಥದ್ದು ಇದು ಅತ್ಯಂತ ಕನಿಷ್ಠ ಒಳಕೋನದ ಅಳತೆಯನ್ನು ಹೊಂದಿರುತ್ತೆ. ಅದು ಯಾವುದು, ಸಮಬಾಹು ತ್ರಿಭುಜ. ಅಂದರೆ ಸಮಬಾಹು ತ್ರಿಭುಜದ ಒಳಕೋನಗಳು ಪ್ರತಿಯೊಂದು ಸಮನಾಗಿರ್ತದೆ. ಎಕ್ಸ್ ಪ್ಲಸ್ ಅಂದರೆ 3 ಬಾಹುಗಳು ಎಕ್ಸ್ ಪ್ಲಸ್ is equal to 180 degree. So 3x is equal to 180, x is equal to 60 degree. ಅತ್ಯಂತ ಕನಿಷ್ಠ ಒಳಕೋನದ ಅಳತೆಯನ್ನು ಹೊಂದಿರುವಂಥದ್ದು ಒಂದು ಸಮಬಾಹು ತ್ರಿಭುಜ ಆಗಿರುತ್ತದೆ. ಅದೇ ರೀತಿಯಾದ ಪ್ರಶ್ನೆಯನ್ನು ನಾವು ನೋಡೋದಾದರೆ ಇದಕ್ಕೆ ಸಂಬಂಧಿಸಿದ ಹಾಗೆ ಅತ್ಯಂತ ಗರಿಷ್ಠ ಹೊರಕೋನದ ಅಳತೆಯನ್ನು ಹೊಂದಿರುವಂತಹ ಒಂದು ಬಹುಭುಜ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದು ಕೂಡ ಒಂದು ಸಮಬಾಹು ತ್ರಿಭುಜ ಆಗಿರುತ್ತೆ. ಯಾಕಂದರೆ ಕನಿಷ್ಠ ಒಳಕೋನದ ಅಳತೆ 60 ಡಿಗ್ರಿ ಅಂತ ಆದರೆ ಅತ್ಯಂತ ಹೊರಕೋನದ ಅಳತೆ ಎಷ್ಟಾಗಿರುತ್ತೆ, 120 ಡಿಗ್ರಿ ಆಗಿರುತ್ತದೆ. ಅತ್ಯಂತ ಗರಿಷ್ಠ ಹೊರಕೋನದ ಅಳತೆಯನ್ನು ಹೊಂದಿರುವಂಥದ್ದು ಸಮಬಾಹು ತ್ರಿಭುಜ ಮತ್ತು ಅತ್ಯಂತ ಕನಿಷ್ಠ ಒಳಕೋನದ ಅಳತೆಯನ್ನು ಹೊಂದಿರುವಂಥ ನಿಯಮಿತ ಬಹುಭುಜಾಕೃತಿ ಅದು ಸಮಬಾಹು ತ್ರಿಭುಜ ಆಗಿರುತ್ತದೆ. 6ನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ 2ನೇದು, ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಗರಿಷ್ಠ ಹೊರಕೋನದ ಅಳತೆ ಎಷ್ಟು ಅಂತ ಕೇಳ್ತಾ ಇದೆ. ಇದು ಕೂಡ ಅಷ್ಟೇ, ನಾವು ಮೇಲೆ ಹೇಳಿದ ಹಾಗೆ 2ನೇ ಒಂದು ಪ್ರಶ್ನೆಯ ಉತ್ತರ ಏನಪ್ಪ ಅಂದರೆ ಅತ್ಯಂತ ಕನಿಷ್ಠ ಒಳಕೋನದ ಅಳತೆ ಅಂದರೆ ಅದು 60 ಡಿಗ್ರಿ ಆಗಿರುತ್ತೆ. ಇದು ಒಂದು ನಿಯಮಿತ ಬಹುಭುಜದಲ್ಲಿ ಕನಿಷ್ಠ ಬಾಹುಗಳನ್ನು ಹೊಂದಿರುವಂಥದ್ದು ಅದು ಸಮಬಾಹು ತ್ರಿಭುಜ. ನಿಯಮಿತ ಬಹುಭುಜವು ಹೊಂದಬಹುದಾದ ಗರಿಷ್ಠ ಹೊರಕೋನದ ಅಳತೆಯ ತಂದಾಗ 180 ಡಿಗ್ರಿ. ಇದರಲ್ಲಿ ಕನಿಷ್ಠವನ್ನು ಮೈನಸ್ ಮಾಡಿ 120 ಡಿಗ್ರಿ. ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಗರಿಷ್ಠ ಹೊರಕೋನದ ಅಳತೆ ಅದು 120 ಡಿಗ್ರಿ ಆಗಿರುತ್ತದೆ. ಓಕೆ ಫ್ರೆಂಡ್ಸ್, ಇದು ಒಂದು ಚತುರ್ಭುಜದ ಪರಿಚಯ. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 3.2ರಲ್ಲಿ ಬರುವಂತಹ ಪ್ರಶ್ನೆಗಳ ಪರಿಹಾರ ಈ ರೀತಿಯಾಗಿದ್ದವು. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.